ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಚಪ್ರದ ಅವರೆಕಾಳು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಅವರೆಕಾಳು ನಾನು ಬೇಯಕ್ಕಿಟ್ಟಿದ್ದೀನಿ. ಅದು 2 ವಿಸಿಲ್ ಬರಬೇಕು. ಅಷ್ಟು ಬೇಗ ನಾವು ರುಬ್ಕೊಳ್ಳೋಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಬೆಂದಿರೋ ಕಾಳು ಒಂದು ಸೌಟ್ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ನೋಡಿ, ಧನಿಯಾ ಪೌಡರ್, ಸಾಂಬಾರು ಮಸಾಲ ನೀವು ಹೆಂಗೆ ಮಾಡ್ಕೊಂಡಿತ್ತು ಹಂಗೆ. ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರ ಪೌಡರ್, ಟೊಮೆಟೊ 2 ಕಟ್ ಮಾಡಿರೋದು ಎಲ್ಲ ಪೇಸ್ಟ್ ಮಾಡ್ಕೊಂಬರೋಣ. ಈಗ ನೋಡಿ, ಪೇಸ್ಟ್ ಆಗಿದೆ. ಈಗ ನಾವು ಬೆಂದಿರೋ ಚಪ್ರದ ಅವರೆಕಾಳು ಅದಕ್ಕೆ ಈ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, 2 ವಿಸಿಲ್ ತೆಗೆದಿದ್ದೀನಿ ನಾನು. ಅದಕ್ಕೆ 1 ಟೊಮೆಟೊ, 2 ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ನಾನು. ನಿಮ್ಗೆ ಬೇಕಾದರೆ ಬದನೆಕಾಯಿ ಕೂಡ ಸೇರಿಸ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ, ಹುಣಸೆ ರಸ. ನಿಮಗೆ ನೀರು ಯಾವ ಅದಕ್ಕೆ ಬೇಕೋ, ಗಟ್ಟಿಯಾಗಬೇಕಾ ತೆಳುವಾಗಬೇಕಾ ಸಾಂಬಾರು ನೋಡಿ ನೀವು ನೀರು ಸೇರಿಸ್ಕೊಳ್ಳಿ. ನನಗೆ ಸಾಕು. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 2 ವಿಸಿಲ್ ತೆಗಿಯೋಕ್ಕೆ ಮುಚ್ಚಳ ಹಾಕಿ ಕುಕ್ಕರ್ ಇಟ್ಟಿದ್ದೀನಿ. ಈ ಕಡೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ನೋಡಿ ಗೋಲ್ಡನ್ ಬ್ರೌನ್ ಬರೋ ಥರ ಬಾರಿಸ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸೇರಿಸಿ ತುಂಬ ಚೆನ್ನಾಗಿರುತ್ತೆ. ಹುಳಿ ಸಾಂಬಾರಿಗೆ ಎಲ್ಲದಕ್ಕೂ ಈ ಥರ ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಬಿಟ್ಟು ಸಾಂಬಾರು ಹಾಕಿ ಮಿಕ್ಸ್ ಮಾಡಿದ್ರೆ ಚಪ್ರದ ಅವರೆಕಾಳು ಸಾಂಬಾರು ರೆಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.